ರಮಜಾನ್ ಪರಿಸ್ಥಿತಿ ಸದ್ಯಕ್ಕೆ ಯಾವ ರೀತಿಯ ಘೋಷಣೆಗಳು ಮೊಳಗ್ತಾ ಇದೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ್ದಾರೆ. ಪೊಲೀಸ್ ನಡೆ ಮತ್ತು ಸರ್ಕಾರದ ನಡೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯ ಹಾಡಹಗಲೇ ಘಟನೆಗಳು ನಡೀತಾ ಇದೆ ಅಂತಂದ್ರೆ ಆರೋಪಿಗಳನ್ನ ರಕ್ಷಣೆ ಮಾಡುವಂತಹ ಕೆಲಸ ಪೊಲೀಸ್ ಮತ್ತು ಸರ್ಕಾರದಿಂದ ಆಗ್ತಾ ಇದೆಯಾ, ನಾಚಿಕೆ ಮಾನ ಮರ್ಯಾದೆ ಇವರಿಗೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಅಲ್ಲಿ ಸೇರಿರುವಂತಹ ಜನ ಮಾಡ್ತಾ ಇದ್ದಾರೆ. ಹನುಮಾನ್ ಚಾಲಿಸಾ ವಿಚಾರ ಎಷ್ಟೆಲ್ಲ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಹಿಂದೂ ಪರ ಸಂಘಟನೆಯ ಅನೇಕ ಪ್ರಮುಖರು ಅಲ್ಲಿ ಬಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂತ್ರಸ್ತ ಮುಖೇಶ್ ಮತ್ತು ಅವರ ತಂದೆಯನ್ನ ಭೇಟಿ ಆಗ್ತಾ ಇದ್ದಾರೆ. ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಪಡೆಯುವ ಸಂದರ್ಭದಲ್ಲಿ ಪೊಲೀಸರು ಮತ್ತು ಅಲ್ಲಿ ಬಂದಿರೋರ ನಡುವೆ ಮಾತಿನ ಚಕಮಕಿ ಕೂಡ ಆಗ್ತಾ ಇದೆ. ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯ ರಾಜಾಜಿನಗರ ಶಾಸಕ ಸುರೇಶ್ ಮತ್ತು ಅಲ್ಲಿನ ಪೊಲೀಸ್ ಅಧಿಕಾರಿ ಇಬ್ಬರ ಮಧ್ಯೆ ಕೆಲವು ವಿಚಾರಗಳ ಬಗ್ಗೆ ಮಾತಿನ ಚಕಮಕಿ ಆಗ್ತಾ ಇದ್ದದನ್ನು ಕೂಡ ತಾವು ಗಮನಿಸಿದ್ರಿ. ಈ ಸಂದರ್ಭದಲ್ಲಿ ಸುರೇಶ್ ಪೊಲೀಸ್ ಜೀಪ್ಗೆ ಅಡ್ಡ ನಿಂತಿದ್ದಾರೆ. ಹಿಂದೂಗಳನ್ನ ಕೇವಲವಾಗಿ ತಿಳ್ಕೊಬೇಡ್ರಿ. ಹಿಂದೂಗಳು ಒಂದಾದರೆ ಬಹಳ ತೊಂದರೆ ಆಗ್ತದೆ. ಹಿಂದೂಗಳು ಶಾಂತ ಪ್ರಿಯರು, ಎಲ್ಲಿವರೆಗೂ ಶಾಂತವಾಗಿರ್ತಾವೋ ಅಲ್ಲಿವರೆಗೂ ಶಾಂತ. ಆದರೆ ಹಿಂದೂಗಳನ್ನ ಕೆರಳಿದ್ರೆ ಅದು ಬಹಳ ಕೆಟ್ಟದು. ಹಿಂದೂಗಳನ್ನು ಕೆರಳಿಸ್ಬೇಡಿ. ಒಬ್ಬೊಬ್ಬ ಸಾಮಾನ್ಯ ವ್ಯಾಪಾರಿಯನ್ನು ಕೆರಳಿಸ್ತಾ ಇದ್ದಾನೆ ಅಂದರೆ ಅದಕ್ಕೆ ಕಾರಣ ಹುಡುಕ್ಬೇಕು ನೀವು. ಒಬ್ಬ ಸಾಮಾನ್ಯ ವ್ಯಾಪಾರಿಯನ್ನು ಹೋಗಿ ನೀವು ಅವ್ರ ಜೊತೆಗೆ ಹೊಡೆದಾಟ ಆಡೋದಿದ್ರೆ ಒಂದು ಧರ್ಮದ ವಿಷಯವಾಗಿ. ಸರ್ ಒಂದು ನಿಮಿಷ, ಯಾರ ಬಗ್ಗೆಯೂ ಅನುಮಾನ ಇಲ್ಲ. ಅವರು ಮಾಡಿರೋದು ತಪ್ಪು ಅನ್ನೋದು ಡೈರೆಕ್ಟ್ ಕಾಣ್ತಾ ಇದೆ. ಒಬ್ಬೊಬ್ರು ಆಮೇಲೆ ಸರ್ ಅವ್ರೆಲ್ಲ ಹೌದೌದು, ನಾನು ನಿಮ್ಗೇನು ಹೇಳ್ತಾ ಇರೋದು, ಸಾಕ್ಷ್ಯಾಧಾರ ಕೇಳಿದ್ರಲ್ಲ, ಸಾಕ್ಷ್ಯಾಧಾರ ವಿಡಿಯೋದಲ್ಲಿ ಡೈರೆಕ್ಟ್ ಕಾಣ್ತಾ ಇದೆ. ಅದನ್ನ ಸರ್ ಅರೆಸ್ಟ್ ಮಾಡಿದ್ರಿಂದ ಆಗೋದಿಲ್ಲ ಸರ್. ಅರೆಸ್ಟ್ ಮಾಡಿರೋದ್ರಿಂದ ಅದಕ್ಕೆ ತೋರಿಸ್ಬೇಕು ಅವ್ರನ್ನ ಅರೆಸ್ಟ್ ಆಗಿದೆ ಅಂತೇಳಿ. ಅದು ಆಗಿದ್ದು ಸುಮ್ಮನೆ. ನಾಳೆ ದಿನ ಇಲ್ಲೊಬ್ರು ಬಂದು, ಒಬ್ಬ ಮಿನಿಸ್ಟ್ರು ಬಂದು, ಒಬ್ಬ ಯಾರು ಬಂದ್ರು ಇದು ಯಾಕಾಯ್ತು ಅಂತ ವಿಚಾರಿಸಿದ್ರ? ಯಾರು ಯಾವ ರೀತಿ ನಾವು ಕಾಂಗ್ರೆಸ್ ಅನ್ನ ನಂಬಬೇಕು? ನಾವು ಸಿದ್ದರಾಮಯ್ಯ ಅವ್ರನ್ನ ಯಾವ ರೀತಿ ನಂಬಬೇಕು? ಕಾಂಗ್ರೆಸ್ ಸರ್ಕಾರ ಸರ್ ಯಾರು ಬಂದಿಲ್ಲ. ನಾವು ಯಾರನ್ನ ಸರ್ ಹಿಂದೂಗಳನ್ನ ಯಾರೂ ತಡೆಯಕ್ಕಾಗಲ್ಲ. ಹಿಂದೂಗಳ ಭಾವನೆಗಳನ್ನ ಕೆರಳಿಸಿದ್ರೆ ಯಾರೂ ತಡೆಯಕ್ಕಾಗಲ್ಲ. ಆ ಪೊಲೀಸ್ನವರು ಹಿಂದೂಗಳೇ. ಆ ದೇಶ, ಪ್ರತಿಯೊಬ್ಬ ದೇಶ ಪ್ರೇಮಿ ಹಿಂದೂ. ನಾವು ಹಿಂದೂ ಅಂದರೆ ಗಲಾಟೆ ಮಾಡೋರಲ್ಲ, ಶಾಂತಿ ಪ್ರಿಯ ಹಿಂದೂಗಳು. ಆದರೆ ಕೆರಳಿಸಿದ್ರೆ ನೋವಾಗ್ತದೆ. ನೋವಾದಾಗ ಮನುಷ್ಯ ಹೊರಗೆ ಬರ್ತಾನೆ. ಹನುಮಾನ್ ಚಾಲಿಸಾ ಹಾಕಿದ್ದಕ್ಕೆ ಹಲ್ಲೆ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳದಲ್ಲಿ ಹಿಂದೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆ ಆಗ್ತಾ ಇದ್ದಾರೆ. ಪೊಲೀಸರ ನಡೆಯಿಂದ ಬೇಸತ್ತು ಪ್ರತಿಭಟನೆಯನ್ನ ಆರಂಭಿಸಿದ್ದಾರೆ ಕೂಡ. ಈ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಘೋಷಣೆ ಮೊಳಗುತ್ತಿದೆ. ಅಲ್ಲಿನ ಪೊಲೀಸರ ನಡೆಯ ವಿರುದ್ಧ ಹಿಂದೂ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸದ್ಯಕ್ಕೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಆರೋಪಿಗಳ ರಕ್ಷಣೆಗೆ ನಿಂತ್ರ ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ನೆರೆದಿರುವಂತಹ ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವ ಹಿಂದೂ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ನೋಡಿ, ತಾವು ದೃಶ್ಯಗಳಲ್ಲಿಯೂ ಕೂಡ
ಈಗಾಗಲೇ ಹನುಮಾನ್ ಚಾಲೀಸಾ ಹಾಕಿದ್ದಕ್ಕೆ ಹಲ್ಲೆ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಮತ್ತಿಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ. ಜಾಹಿದ್ ಹಾಗೂ ತರುಣ್ ಬಂಧಿತ ಮತ್ತಿಬ್ಬರಾಗಿದ್ದಾರೆ. ಕಾಟನ್ಪೇಟೆಯ ಸಿದ್ದಣ್ಣ ಗಲ್ಲಿಯಲ್ಲಿ ಈ ಒಂದು ಪ್ರಕರಣ ನಡೆದಿತ್ತು. ಪ್ರಕರಣ ಈಗ ಈ ಹಂತವನ್ನ ತಲುಪಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿರುವಂತಹ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಜನರು ಅಲ್ಲಿ ಪೊಲೀಸ್ ನಡೆಯ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು FIR ಪ್ರತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನಿನ್ನೆಷ್ಟೇ ಮುಖೇಶ್ ಮತ್ತು ಅವರ ತಂದೆ ಮಾತಾಡ್ತಾ ಇದ್ರು. ಇಲ್ಲಿ ಭಾಗಿಯಾದವರು ಯಾರು, FIR ನಲ್ಲಿ ಹೆಸರು ಉಲ್ಲೇಖ ಮಾಡಿದ್ದು ಯಾರ್ದು, ಈ ರೀತಿ ಪೊಲೀಸರು ಯಾಕೆ ಮಾಡ್ತಾ ಇದ್ದಾರೆ, ತಮಗೆ ಬೇಕಾದ ಹಾಗೆ FIR ಅನ್ನ ಬರೆದುಕೊಂಡಿದ್ದಾರೆ ಅಂತ ಗಂಭೀರ ಆರೋಪವನ್ನ ಮುಖೇಶ್ ಮತ್ತು ಅವರ ತಂದೆ ಮಾಡ್ತಾ ಇದ್ರು. ನಮಗೆ ಕನ್ನಡ ಓದೋದಕ್ಕೆ ಬರೋದಿಲ್ಲ, ನಾವು ಹೇಳಿದ್ದು ಬೇರೆ, ಅವರು ಅಲ್ಲಿ ಬರೆದುಕೊಂಡಿದ್ದು ಬೇರೆ, ಯಾವ ಉದ್ದೇಶವನ್ನ ಇಟ್ಕೊಂಡು ಪೊಲೀಸರು ಈ ರೀತಿ ಮಾಡಿದ್ರೋ ಗೊತ್ತಿಲ್ಲ ಅಂತ ಅವರು ಹೇಳ್ತಾ ಇದ್ರು. ಇವತ್ತು ಕೂಡ ಪೊಲೀಸರ ನಡೆಯ ವಿರುದ್ಧ ಆಕ್ರೋಶ ಯಾವ ಮಟ್ಟಿಗೆ ಭುಗಿಲೇಳ್ತಾ ಇದೆ ತಾವು ನೋಡ್ತಾ ಇದ್ದೀರಿ. ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಇಲ್ಲಿ ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು, ಶ್ರೀರಾಮ ಸೇನೆಯ ಕಾರ್ಯಕರ್ತರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಇಲ್ಲಿ ಆಗಮಿಸಿ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಒಂದು ಕಡೆ ನೋಡಿ, ಇಲ್ಲಿ ಪ್ರಮುಖವಾಗಿ ಶಾಪ್ನ ಮುಂಭಾಗದಲ್ಲಿ ಜಮಾವಣೆಗೊಳ್ತಾ ಇರುವಂತ ಜನ, ಮತ್ತೊಂದು ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಸೊ ಯಾವಾಗ ಇಲ್ಲೆಲ್ಲರೂ ಕೂಡ ನ್ಯಾಯ ಬೇಕು ಅಂತೇಳಿ ಇಲ್ಲಿ ಜೈ ಶ್ರೀರಾಮ್ ಅಂತೇಳಿ ಘೋಷಣೆಗಳನ್ನ ಕೂಗೋ ಮೂಲಕ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಸುತ್ತಲೂ ಇದ್ದಂಥ ಓಪನ್ ಆಗಿದ್ದಂಥ ಅಂಗಡಿಗಳೆಲ್ಲವೂ ಕೂಡ ಈಗ ಬಂದ್ ಆಗಿರುವಂಥ ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ಬೋದು. ಪ್ರತಿಯೊಬ್ಬರು ಕೂಡ ನ್ಯಾಯ ಬೇಕು ಅಂತ ಹೇಳಿ ಇಲ್ಲಿ ಘೋಷಣೆಗಳನ್ನ ಕೂಗ್ತಿದ್ದಾರೆ. ಪ್ರಮುಖವಾಗಿ ಪೊಲೀಸರು ಅಂದ್ರೆ ಬೆಳಗ್ಗೆವರೆಗೂ ಕೂಡ ಇಲ್ಲಿ ಯಾವುದೇ ರೀತಿಯಂತಹ ಒಂದು ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿರಲಿಲ್ಲ. ನೇರವಾಗಿ ಹೇಳಬೇಕು ಅಂತಂದ್ರೆ ಇಲ್ಲಿ ಪೊಲೀಸರು ಆ ಮಾಲೀಕ ಮುಖೇಶ್ ಏನಿದ್ರು ಅವರು ಹಾಗೂ ಅವರ ತಂದೆಯವರನ್ನ ಕರೆದುಕೊಂಡು ಹೋಗುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಅಲ್ಲಿಂದ ಜನರೆಲ್ಲರೂ ಕೂಡ ರೊಚ್ಚಿಗೇಳುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಸೊ ಈಗ ಸ್ಥಳದಲ್ಲಿ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದ್ದು, ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಜಮಾವಣೆಗೊಳ್ತಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಅವರನ್ನ ಕರೆದುಕೊಂಡು ಹೋಗ್ತಾ ಇದ್ದೀರಿ ಅಂತ ಕೇಳಿದಾಗ ಅವರು ಯಾವುದೇ ರೀತಿಯಾದಂಥ ಉತ್ತರವನ್ನ ಕೊಡಲಿಲ್ಲ. ಇಲ್ಲಿ ಒಬ್ರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಅವರನ್ನು ಕೂಡ ಪೊಲೀಸರು ಕರೆದುಕೊಂಡು ಹೋಗುವಂತ ಕೆಲಸಕ್ಕೆ ಮುಂದಾಗಿದ್ರು. ಸರ್, ನಿಮ್ಮನ್ನು ಕೂಡ ಪೊಲೀಸರು ಮತ್ತೆ ಮುಖೇಶ್ ಅವ್ರ ತಂದೆ ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗ್ತಿದ್ರು, ಏನು ಕಾರಣಕ್ಕೆ, ಏನು ಹೇಳಿದ್ರು ಅವಾಗ? ಅದು ಏನು ಹೇಳಲಿಲ್ಲ, ಬಾ ಅಂತ ಒಳಗಡೆ ಟೆಂಪೋಲ್ಲಿ ಹಾಕ್ಬಿಟ್ಟೆ. ನನಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಏನು ಹೇಳಿಲ್ಲ. ಅದೇ ಏನಕ್ಕೆ ಅಂತ ನೀವು ಕೇಳಿಲ್ವಾ? ಏನು ಸುಮ್ಮನೆ ಪೀಸ್ ಆಫ್ ಪ್ರೊಟೆಸ್ಟ್ ಇದೆ, ಏನು ಗಲಾಟೆ ಏನಿಲ್ಲ, ಶಾಂತಿ ಪ್ರೊಟೆಸ್ಟ್ ಇದೆ, ನ್ಯಾಯ ಬೇಕು ಅಂತ ಅಷ್ಟೇ. ಅದಕ್ಕೋಸ್ಕರ ಏನು ಹೇಳಿಲ್ಲ, ಹಂಗೆ ಒಳಗಡೆ ಹಾಕ್ಬಿಟ್ಟಿದ್ರು. ನಾವಿಲ್ಲಿ ಗಮನಿಸ್ಬೋದು, ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬೆಂಗಳೂರು ಪೊಲೀಸ್ ಇಲಾಖೆ ಕಬಡ್ಡಿ ಸ್ಕ್ವಾಡ್ ಕೂಡ ಇಲ್ಲಿ ಆಗಮಿಸಿರುವಂಥ ದೃಶ್ಯವನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಇಡೀ ರೋಡ್ ಈಗ ಸ್ತಬ್ಧಗೊಂಡಿದೆ. ಏರಿಯಾದಲ್ಲಿರುವಂಥ ಸ್ಥಳೀಯರು, ಕಾರ್ಯಕರ್ತರು, ಹಿಂದೂ ಪರ ಕಾರ್ಯಕರ್ತರು ಎಲ್ಲರೂ ಕೂಡ ಇಲ್ಲಿಗೆ ಆಗಮಿಸಿ ನ್ಯಾಯ ಬೇಕು ಅಂತೇಳಿ ಘೋಷಣೆಗಳನ್ನು ಕೂಗ್ತಾ ಇರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಕಡೆ ಪೊಲೀಸರನ್ನ ನಿಯೋಜನೆ ಮಾಡಿರುವಂಥದ್ದು ಎಲ್ಲ ದೃಶ್ಯಗಳನ್ನು ಕೂಡ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, 12 ಗಂಟೆಗೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಹಾಗೂ ಬಿಜೆಪಿಯ ಕಾರ್ಯಕರ್ತರು ಆಗಮಿಸಿ ಹನುಮಾನ್ ಚಾಲೀಸಾ ಪಠಣೆಯನ್ನು ಮಾಡಿ ಶಾಂತಿಯುತವಾಗಿ ರ್ಯಾಲಿಯನ್ನು ಮಾಡ್ತೀವಿ ಅಂತೇಳಿ ಅವರು ಕರೆ ಕೊಟ್ಟಿದ್ರು. ಅದಕ್ಕಿಂತ ಮುಂಚೆ ಪೊಲೀಸರು ಒಂದಷ್ಟು ಜನರನ್ನ ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸಕ್ಕೆ ಮುಂದಾದರು. ಇದರಿಂದ ರೊಚ್ಚಿಗೆದ್ದಿರುವಂಥ ಜನ ಈಗ ರಸ್ತೆಯಲ್ಲಿ ಇಳಿದು ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಪೊಲೀಸ್ ಇಲಾಖೆಯವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸಿದ್ದಾರೆ, ಹೆಚ್ಚಿನ ಕ್ರಮವನ್ನು ಕೂಡ ತೆಗೆದುಕೊಳ್ತಿದ್ದಾರೆ. ಕಬಡ್ಡಿ ಸ್ಕ್ವಾಡನ್ನು ಕೂಡ ಈಗ ಕರೆಸಿಕೊಂಡು ಅವರಿಂದಲೂ ಕೂಡ ಇಲ್ಲಿ ಒಂದು ರೀತಿಯಲ್ಲಿ ತಿಳಿ ಹೇಳಿಸುವಂಥ ಪ್ರಯತ್ನಗಳು ನಡೀತಾ ಇದೆ. ಒಂದು ಕಡೆ ನ್ಯಾಯ ಬೇಕು ಅಂತೇಳಿ ಘೋಷಣೆಗೆ ಹೋಗ್ತಾ ಇರುತ್ತೆ. ಆದರೆ ಒಂದಂತೂ ಗೊತ್ತಾಗಲಿಲ್ಲ, ಇಲ್ಲಿ ಪೊಲೀಸ್ ಇಲಾಖೆಯವರು ಯಾವ ಕಾರಣಕ್ಕೋಸ್ಕರ ಮುಖೇಶ್ ಅವರನ್ನ ಹೇಳಿಕೆ ಪಡೆದುಕೊಳ್ಳೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು, ಆದರೆ ಅವರ ತಂದೆಯವರನ್ನ, ಅಲ್ಲಿದ್ದಂಥ ಅಕ್ಕಪಕ್ಕದ ಅಂಗಡಿಯವರನ್ನ, ಅವರೆಲ್ಲರನ್ನು ಕೂಡ ಬಲವಂತದಿಂದ ಜೀಪ್ನಲ್ಲಿ ಕೂರಿಸಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗಿದ್ದು ಯಾಕೆ? ಎಲ್ಲರೂ ಕೂಡ ಈಗ ನೋಡಿ, ಜೈ ಶ್ರೀರಾಮ್ ಅಂತೇಳಿ ಘೋಷಣೆ ಕೂಗ್ತಾ ಈಗ ಮುಂದೆ ನಡೀತಾ ಇರುವಂಥ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ, ಮುಂದಕ್ಕೆ ಹೋಗ್ತಾ ಇರುವಂಥ ದೃಶ್ಯ.